ಸಿಹಿ ಎಂದರೆ ಬಾ ಎಂದಿಗೂ ಸಿಹಿಯಾಗದು ಗೆಳೆಯ, ಕೃತಿಗಿಳಿಯದ ಬಣ್ಣನೆ ಕಲೆಯಾಗಿಸದು ಶಿಲೆಯ. ಬರಿ ಮಾತಿನ ಅಭಿಮಾನದ ಕಡಲುಕ್ಕಿದರೇನು, ಕೃತಿರೂಪದ ಅಭಿಮಾನದ ಹನಿ ಅಮೃತ ತಾನು. ಪಾರ್ವತಿ ಸುತ. ಹೌದು ಸ್ನೇಹಿತರೆ, ಮುಂಚೆ ನನ್ನ ಬಾಳಲ್ಲಿ 7ನೇ ಮಾರ್ಚ್ ಬಂತೆಂದರೆ ಏನೋ ಹುರುಪು, ಎಂತಹದೋ ಉತ್ಸಾಹ. ಹೌದು, ಮಾರ್ಚ್ 7ರಂದು ಪಾರ್ವತಿ ಸುತರ ಹುಟ್ಟುಹಬ್ಬ. 89ನೇ ವಯಸ್ಸಿಗೆ ಕಾಲಿಡಬೇಕಿದ್ದ ಅಪ್ಪ ಇಂದು ಬರೀ ನೆನಪು ಮಾತ್ರ. ನನ್ನ ದೌರ್ಭಾಗ್ಯ, ಅವರ ಸ್ಮರಣೆಯಲ್ಲೇ ಕೃತಿ ರೂಪದ ಅಭಿಮಾನವನ್ನು ಹೊರಹಾಕಬೇಕೆಂಬ ಸಂಕಲ್ಪ ತೊಟ್ಟು ಬಂದಿದ್ದೇನೆ ನಿಮ್ಮ ಮುಂದೆ. ನಮ್ಮ ಮನೆಯಂತೂ ಖಾಲಿ ಖಾಲಿ, ಮನಸ್ಸು ಖಾಲಿ ಖಾಲಿ. ಅಪ್ಪ ಅಮ್ಮ ಮಲಗಿರುತ್ತಿದ್ದ ರೂಮು, ಅಲ್ಲಿ ಹೋದರೆ ಹೆಜ್ಜೆ ಹಿಂದೇಟು ಹೊಡೆಯುತ್ತದೆ. ಅವರಿಬ್ಬರ ಫೋಟೋಗೆ ನಮಸ್ಕರಿಸಿ ದಿನ ಶುರು ಮಾಡುವ ನನಗೆ ಅವರೇ ಸ್ಫೂರ್ತಿ, ಚೈತನ್ಯ ಎಲ್ಲವೂ. ಅಪ್ಪ ಇದ್ದಷ್ಟು ಕಾಲ ಒಂದು ಕ್ಷಣವೂ ವ್ಯರ್ಥ ಮಾಡುತ್ತಿರಲಿಲ್ಲ. ಇಲ್ಲ ಅವರ ಕೈಯಲ್ಲಿ ಪೆನ್ನು, ಬರವಣಿಗೆ, ಇಲ್ಲ ಕೀಬೋರ್ಡ್, ಹಾರ್ಮೋನಿಯಂ ಇರಲೇಬೇಕಿತ್ತು. ಕೀಬೋರ್ಡ್ ನುಡಿಸುವ ಫೋಟೋ ನೋಡ್ತಿದ್ರೆ ಒಂದು ಘಟನೆ ತಟ್ಟನೆ ನೆನಪಿಗೆ ಬರುತ್ತೆ. ಅದೇಂದರೆ, ಒಮ್ಮೆ ಹೀಗೆ ರೂಮ್ನಲ್ಲಿ ಅವರು ಕೀಬೋರ್ಡ್ ನುಡಿಸ್ತಾ ಇದ್ದಾಗ ನನ್ನ ಅಮ್ಮ ಮಹಡಿಯಿಂದ ಇಳಿದು ಬರ್ತಿದ್ರಂತೆ. ಒಮ್ಮೆಲೆ ಕೆಳಗೆ ಜಾರಿ ಕೆಳಗಿನ ಮನೆಯ ಹೊಸಲಿಗೆ ತಲೆ ಕೊಟ್ಟಾಗ ಚೂಪಾದ ಅಂಚು ತಲೆಯನ್ನು ಸೀಳಿತಂತೆ. ರಕ್ತ ಸೋರಿ ಹೋಗ್ತಿತ್ತು. ಅಮ್ಮನದು ಸಣ್ಣ ಧ್ವನಿ ಮೇಲೆ ರೂಮಿನಲ್ಲಿದ್ದ ಅಪ್ಪನಿಗೆ ಹೇಗೆ ಕೇಳಿಸಿತು. ಕೆಳಗೆ ನನ್ನ ಚಿಕ್ಕಪ್ಪನ ಮಗ ರಾಮು ಬಂದು ಅಮ್ಮನನ್ನು ಎತ್ತಿ ಆರೈಕೆ ಮಾಡಿ ತಲೆಗೆ ಪಟ್ಟಿ ಕಟ್ಟಿ ಮೇಲೆ ಕರೆದುಕೊಂಡು ಹೋಗಿ ಅಪ್ಪನನ್ನು ಕರೆದರೆ ಅವರ ಲೋಕದಲ್ಲೇ ಮುಳುಗಿದ್ದ ಎಷ್ಟೋ ಹೊತ್ತಿನ ನಂತರ ಏನಪ್ಪ ಬಂದಿದ್ದು, ಏನು ಸಮಾಚಾರ ಅಂತ ಕೇಳಿದ್ರಂತೆ. ಆ ನಂತರ ವಿಷಯ ತಿಳಿದು ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ 15 ಹೊಲಿಗೆ ಹಾಕಿಸಿ ಕರೆತಂದರು. ಇದು ಅವರ ಇನ್ವಾಲ್ವ್ಮೆಂಟ್. ಇದು ರಾಜನಗರ ಮನೆಯ ಕತೆ. ಆದರೆ ಇಲ್ಲಿ ನಾಗರಬಾವಿಯಲ್ಲೂ ಕರೋನಾ ಪೀರಿಯಡ್ನಲ್ಲೂ ಅದೇ ಕತೆ. ಹೇಗಾದರೂ ಮಕ್ಕಳನ್ನು ಸೇರಿಸು, ಅವರಿಗೆ ನಾಟಕ ಹೇಳ್ಕೊಡ್ತೀನಿ, ಅವರಿಗೆ ಸಂಗೀತ ಹೇಳ್ಕೊಡ್ತೀನಿ, ನೀನು ಸಂಗೀತ ಕಲಿ, ನೀನು ಕೀಬೋರ್ಡ್ ಕಲಿ, ಹೀಗೆ 10 ಹಲವು ಯೋಜನೆಗಳು. ಅಂತೂ ಇಂತೂ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೂ ಆಯಿತು. ಅಂದರೆ ಇಲ್ಲೂ ಸಹ ನಾನು ಹೇಳಕ್ಕೆ ಬಂದಿದ್ದು ಅವರು ಸುಮ್ಮನೆ ಕೂರ್ತಿರಲಿಲ್ಲ. ಇನ್ನು ಅಮ್ಮನ ವಿಷಯ. ಅಮ್ಮ ನನ್ನನ್ನು ಸದಾ ಪೀಡಿಸ್ತಾ ಇದ್ರು. ನೀನು ಮಾತ್ರ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತೀಯ, ಈಗಲಾದರೂ ನನಗೆ ಕಂಪ್ಯೂಟರ್ ಹೇಳ್ಕೊಡೆ ಅಂತ. ಆ ವಯಸ್ಸಿನಲ್ಲೂ ಅವರ ಆಸಕ್ತಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನೀವೇ ನೋಡಿ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಇನ್ನು ಅಪ್ಪ ಅಮ್ಮನ ಜೀವನದ ಸಾಮರಸ್ಯ ಹೇಗಿತ್ತು ಅಂತೀರಾ? ಇದನ್ನು ತಿಳಿಸ್ಬೇಕು ಅಂದರೆ ಅಮ್ಮನ 80ನೇ ವರ್ಷದ ಹುಟ್ಟುಹಬ್ಬದ ಒಂದು ಸಂದರ್ಭ. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆದ್ಮೇಲೆ ಈ ಗಂಡ ಹೆಂಡಿರ ಸಂಭಾಷಣೆ ನೀವು ಕೇಳಿ ಆನಂದಿಸ್ಬೇಕು. ನೋಡೋಣವಾ? ಅಡ್ಡಿ ಹೋಗಲ್ಲ. ಅವ್ರ ಟೈಮ್ ಎಲ್ಲ ಮಾಡಿಕೊಂಡು ಮಾಡಿದ್ಮೇಲೆ ಅವ್ರ ಹತ್ರ ಏನಾದ್ರು ಮಾತಾಡೋದು, ಡಿಸ್ಕಸ್ ಮಾಡೋದು ಮಾಡುತ್ತೀನಿ. ಅವ್ರು ಬರ್ದಿರೋ ಹಾಡುಗಳೆಲ್ಲ ನಿಮ್ಗೆ ತುಂಬ ಇಷ್ಟನಾ? ಇಷ್ಟನೇ. ಈಗ ತಾತಪ್ಪ ಈ ಅಜ್ಜಿ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಬೀಚಿಗೆ 60 ವರ್ಷ ಸನ್ಮಾನ ಮಾಡಿದಾಗ ಟೌನ್ ಹಾಲಲ್ಲಿ ತಂದೆ ಕಾರ್ಯಕ್ರಮ ಇತ್ತು. ಅವಾಗ ಬೀಚಿ ಅವರು ಪತ್ನಿ ಕೂರಿಸ್ಕೊಂಡೆಲ್ಲ ಸನ್ಮಾನ ಮಾಡಿ ಅಣ್ಣ ಕೇಳಿದಾಗಿದೆ, ನಿಮ್ಮ ಶ್ರೀಮತಿಯವ್ರ ಕೈಲಿ ಮಾತಾಡಿಸಿ. ಅವ್ರು ನಾಚ್ಕೊಂಡು, ಹಳೆ ಕಾಲದ ಹೆಂಗಸು ನಾಚ್ಕೊಂಡು ಇಲ್ಲ ಅಂತ ಇತ್ತು. ಜನ ಬಿಡಲಿಲ್ಲ, ಮಾತಾಡಬೇಕು. ಬೀಚಿ ಎದ್ದು ಬಂದರು, ಮೈಕ್ ಕೈ ತೊಗೊಂಡ್ರು. ನಾನು ವಯಸ್ಸಲ್ಲಿದ್ದಾಗ ಅವಳನ್ನ ಕೇಳಿದರೆ ನನ್ನ ಗಂಡ ಬಂಡ ಮೊಂಡ ಏನೋ ಹೇಳಿರೋಳು. 60 ವರ್ಷ ದಾಟಿದ ಮೇಲೆ ಏನು ಹೇಳ್ತಾರೆ? ಎಲ್ಲ ಗಂಡಂದ್ರೆ ಒಳ್ಳೆಯವರೇ. ಆದರೆ ಒಂದು ಮಾತು ಹೇಳ್ತೀನಿ, ನಾನು
ಈ ಸಂಗೀತ ನಾಟಕ ಇದರಲ್ಲೇ ತೊಡಗಿಸ್ಕೊಂಡಿದ್ದೀನಿ ಅಂತ ಸೂಕ್ಷ್ಮ ಗೊತ್ತಿತ್ತು. ಆದರೆ ಇಷ್ಟು ಕಷ್ಟ ಇರುತ್ತೆ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ. ಎಲ್ಲ ಅನುಭವಿಸಿದ್ದು. ಆದರೆ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೆ, ನನಗೆ ಮೊದಲನೇ ಪ್ರಯಾರಿಟಿ ಸಂಗೀತ ನಾಟಕ. ಅದಾದಮೇಲೆ ಇವರು ಬೇಂದ್ರೆ ಹೇಳ್ತಾರೆ, ಅವ್ರ ಹೆಂಡತಿ ಕೇಳಿದಂತೆ, ನಿಮ್ಮ ಜೀವನದಲ್ಲಿ ನಾನು ಎಲ್ಲಿ ಬಂದು ಹೋಗ್ತೀನಿ, ನಾನು ಬೇಂದ್ರೆಗೆ ಅಷ್ಟು ದೊಡ್ಡವನು ಅಂತೆಲ್ಲ ಹೇಳ್ತಾರೆ. ಅದು ಈ ಪ್ರದರ್ಶನ ಕಲೆ ಅಂತ ಯಾವುದಿದೆ ಅದರಲ್ಲಿ ತೊಡಗಿಸ್ಕೊಂಡವ್ರ ಜೊತೆ ಅವ್ರ ಮನೆಯವ್ರ ಜೊತೆ ಎಲ್ಲ ಇಷ್ಟೇ ಅಂತ. ಟೈಮಿಗೆ ಸರಿಯಾಗಿ ಅವರು ಊಟ ಮಾಡೋದೇ ಇಲ್ವಾ ಕೇಳೋಲ್ಲ, ಇವರು ಊಟ ಮಾಡಲ್ಲ. ಸೊ ಹೀಗಾಗಿ ಬೇಂದ್ರೆ ಹೇಳಿದಂತೆ ನನ್ನ ಬರವಣಿಗೆ, ನನ್ನ ಅಧ್ಯಯನ, ಕಾವ್ಯ ಇದರ ಮಧ್ಯೆ ನೀನು ಎಲ್ಲೋ ಬಂದು ಹೋಗ್ತೀಯ ಅಂತ ಮಹಾನುಭಾವರೇ ಆಗಿ ಹೇಳಿದ್ಮೇಲೆ ನಾವು ಅಲ್ಪರು ಏನು ಮಾಡೋಕ್ಕೆ ಸಾಧ್ಯ. ಆದರೂ ಅದೆಲ್ಲ ಸಹಿಸ್ಕೊಂಡು ಜಗಳನೋ ಕದನೋ ಹೇಗೋ ಬದುಕಿನ ಬಂಡಿನ ಎಳೆದು ಒಂದು ಘಟ್ಟಕ್ಕೆ ತಂದು ನಿಲ್ಲಿಸಿದ್ದಾಳೆ. ಮುಂದಿನ ಘಟ್ಟ ದೇವರೇ ಬಲ್ಲ. ಇಷ್ಟೆಲ್ಲ ಪೀಠಿಕೆ ಯಾಕೆ ಅಂದ್ರೆ 3 ದಿನದಿಂದಲೂ ಅಪ್ಪ ಶೇಖರಿಸಿಟ್ಟಿದ್ದ ಕಡತಗಳನ್ನು ವಿಲೇವಾರಿ ಮಾಡುವ ಸಮಯ ನನಗೆ ಇದೀಗ ಒದಗಿ ಬಂದಿದೆ. ದಿಕ್ಕೇ ತೋರಿಸ್ತಿಲ್ಲ ರೀ. 70 ವರ್ಷಗಳ ಅವರ ಅವಿರತ ಪರಿಶ್ರಮ. ಒಂದು ಕಡೆ ಸಾವಿರಾರು ಕಾರ್ಯಕ್ರಮಗಳ ಇನ್ವಿಟೇಷನ್ಸ್ಗಳು, ಪಾಂಪ್ಲೆಟ್ಸ್ಗಳು ಇದ್ದರೆ, ಇನ್ನೊಂದು ಕಡೆ 50ಕ್ಕೂ ಹೆಚ್ಚು ನಾಟಕಗಳ ಸ್ಕ್ರಿಪ್ಟ್ಗಳು, ಮತ್ತೊಂದು ಕಡೆ ಸ್ನೇಹಿತರಿಗೆ ಅವರು ಬರೆದಂಥ ಪತ್ರಗಳು, ಇನ್ನೊಂದು ಕಡತದಲ್ಲಿ ಅವರು ಭಾವನೆಗಳು ಉಕ್ಕಿ ಹರಿದಾಗ ಬರೆದಂಥ ಹಾಡುಗಳ ಚೀಟಿಗಳು, ಅದಕ್ಕೆ ಸ್ವರ ಸಂಯೋಜನೆ, ಒಂದು ಕಡೆ ಫ್ಯಾಮಿಲಿ ಆಲ್ಬಮ್ಗಳು. ಯಾವುದು ಬಿಡಲಿ, ಯಾವುದು ಸೇಫ್ ಮಾಡಲಿ ಒಂದು ತಿಳಿಯುತ್ತಿಲ್ಲ. ಅಂದಾಗೆ ಅಪ್ಪನ ಒಂದು ಹಾಡು ನೆನಪಿಗೆ ಬರ್ತಿದೆ. ಜನಪದ ಶೈಲಿಯಲ್ಲಿ ಬರೆದಂಥ ಹಾಡದು. ಏನು ಮಾಡೋಣ ಗೆಳೆಯ, ಹ್ಯಾಂಗೆ ಮಾಡೋಣ, ಊರದವರ ಜಾತ್ರೆಗೆ ಹ್ಯಾಂಗೆ ಹೋಗೋಣ ಅಂತ. ಇದನ್ನು ನಾನೀಗ ಸ್ವಲ್ಪ ಚೇಂಜ್ ಮಾಡಿ ಹೇಳಬೇಕು ಅನಿಸಿದೆ. ಏನು ಮಾಡೋಣ ಹೇಳ್ರಿ, ಹ್ಯಾಂಡಲ್ ಹೇಗೆ ಮಾಡೋಣ, ಕಡತಗಳ ವಿಲೇವಾರಿ ಹ್ಯಾಂಗೆ ಮಾಡೋಣ ಅಂತ ಅಂದಾಗೆ ಹೇಳ್ತಿದ್ನಲ್ವ. ಅಪ್ಪನ ಒಂದು ಇನ್ವಿಟೇಷನ್ ಸಿಕ್ತು. ಅದು ಯಾವುದು ಅಂದರೆ ಅವ್ರ ಮದುವೆ ಇನ್ವಿಟೇಷನ್ನು. ಇವತ್ತಿಗೂ ಎಷ್ಟು ಹೊಸದಾಗಿದೆ ಅಂತೀರಾ, ನೀವೇ ನೋಡಿ. ಹಾಗೆ ಅವರು ITಯಲ್ಲಿ ಕೆಲಸಕ್ಕೆ ಸೇರಿದಿಂದ VRS ತೆಗೆದುಕೊಳ್ಳೋವರೆಗಿನ ಪೇ ಸ್ಲಿಪ್ಗಳು. ಏನು ಮಾಡಲಿ, ಹ್ಯಾಂಗೆ ಮಾಡಲಿ, ಮತ್ತದೇ ಹಾಡು. ಹೇಳಿ ಆತ್ಮೀಯರೇ, ದಿಕ್ಕೇ ತೋರಿಸ್ತಿಲ್ಲ. ಹಾಗಾಗಿ ಈ ನೆನಪಿನ ಅಂಗಳಕ್ಕೆ ಇಳಿಯುತ್ತಿದ್ದೇನೆ. ಸ್ನೇಹಿತರೆ, ನಾನು ಮುಂಚೆಯೇ ಹೇಳಿದ್ನಲ್ಲ, PS ಎಂದೂ ಸುಮ್ಮನೆ ಕೂತವರಲ್ಲ. ಚಿಕ್ಕ ವಯಸ್ಸಿನಿಂದಲೂ ಅದೇ ತವಕ, ಆತುರ ಕಾತುರ, ಏನಾದರೂ ಮಾಡಬೇಕು, ಸಾಧಿಸಿ ಬದುಕಬೇಕೆಂಬ ಬಯಕೆ. ಸಾಹಿತ್ಯ ರಚನೆ, ಸ್ವರ ಸಂಯೋಜನೆ, ಸಂಗೀತ ನಿರ್ದೇಶನ, ಗಾಯನ, ಹೀಗೆ ಎಲ್ಲ ಹಂತಗಳಲ್ಲೂ ಸಾಧನೆಗೈಯುತ್ತಾ 50ಕ್ಕೂ ಹೆಚ್ಚು ಧ್ವನಿ ಸುರುಳಿಗಳಿಗೆ ಪ್ರಖ್ಯಾತ ಗಾಯಕ ಗಾಯಕಿಯರನ್ನು ಹಾಡಿಸಿ ಖ್ಯಾತ ಗಾಯಕ ಸಂಗೀತ ನಿರ್ದೇಶಕರೆಂದು ಖ್ಯಾತನಾಮರಾಗಿದ್ದು ನಿಮಗೆಲ್ಲ ತಿಳಿದ ವಿಷಯವೇ. ಮತ್ತೊಂದು ಕಡೆ ಚಟುವಟಿಕೆ ಇಲ್ಲದ ಜೀವನ ಒಂದು ಅಪರಾಧ, ಕಲೆ ಇಲ್ಲದ ಚಟುವಟಿಕೆ ಪಶುವೃತ್ತಿ ಎಂಬ ಕವಿವಾಣಿಯ ಪ್ರತಿಧ್ವನಿಯೋ ಎಂಬಂತೆ ರಂಗಕಲೆಯ ಹಲವು ಪ್ರಕಾರಗಳಲ್ಲಿ ನುರಿತ ಮಿತ್ರ ಬಳಗ 1967ರಲ್ಲಿ ಬಸವನಗುಡಿಯ ಮಹಾಗಣಪತಿ ದೇವಾಲಯದಲ್ಲಿ ಸೇರಿ ತಮ್ಮ ಕಲಾವಂತಿಕೆಯ ಪ್ರದರ್ಶನವನ್ನು ತಮ್ಮ ಸ್ವಂತ ಖರ್ಚಿನಲ್ಲೇ ನಡೆಸಿ ಬರುವ ಪೂರ್ಣ ಉತ್ಪನ್ನವನ್ನು ನೊಂದ ನೆರೆಗೆ ನೀಡಿ ನೆರವಾಗಲು ದೈವದೆದರು ಪಣ ತೊಟ್ಟು ಚೇತನಾ ಕಲಾವಿದರು ಸಂಸ್ಥೆಯ ಹುಟ್ಟಿಗೆ ಕಾರಣರಾದವರು ಪಾರ್ವತಿ ಸುತ. ಸಂಗೀತ ನಾಟಕ ವಿಭಾಗದ ನಿರ್ದೇಶಕರಾಗಿ ನಿಯೋಜಿತಗೊಂಡವರು ಒಡೆದ ಕನ್ನಡಿ, ಶ್ರುತಿ ಮೀರುವ ಮುನ್ನ, ಕಣ್ಣಿದ್ದು ಕುರುಡರಂತೆ, ಮಾವ ಮಾವ ಕತೆ ಕೇಳು, ಸುಳಿ, ನಿತ್ಯ ನಾಟಕ, ಹೆಣ್ಣು ಮಾಯೆ ಎಂಬರು, ಆದದ್ದಾದರೂ ಏನು, ಯಾಕೆ ಬಂದ ಸೀತಾರಾಮು, ನೀ ಬರೆದ ಪಾತ್ರ ನಾನಲ್ಲ, ಸೀತೆಗೆಂದರೆ ನೀತಿ ಬೇರೆ, ನಿವೃತ್ತಿ ಪ್ರವೃತ್ತಿ, ಕಣ್ಣು ತಿರಿಸಿ ಮತ್ತೆ, ಇಂತಹ ಎಷ್ಟೋ ನಾಟಕಗಳು 10 ಹಲವು ಬಾರಿ ಯಶಸ್ವಿ ಪ್ರದರ್ಶನಗಳು ಕಂಡರೆ
ರಾಜ್ಯ ಮಟ್ಟದಲ್ಲೂ ಕೂಡ ಗೆದ್ದು ವೃತ್ತಿಪರ ತಂಡವೆಂದು ಗುರುತಿಸಿಕೊಂಡವರು. ಮತ್ತೊಂದು ಕಡೆ ಆಲ್ ಇಂಡಿಯಾ ರೇಡಿಯೋ, ಧಾರಾವಾಹಿ ಹಾಗೂ ಕಿರುಚಿತ್ರಗಳಿಗೆ ಕತೆ, ಚಿತ್ರಕಥೆ, ಸಂಭಾಷಣೆ ಮತ್ತು ಸಂಗೀತ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು PS ರವರು. ಚೇತನದಿಂದ ಸುಚೇತನರಾಗಿ, ವ್ಯಕ್ತಿಯಾಗಿ, ಸಂಸ್ಥೆಯ ಶಕ್ತಿಯಾಗಿ ಸುವರ್ಣ ಸಂಭ್ರಮ ಆಚರಿಸಿದವರು ಪಾರ್ವತಿ ಸುತ. ಅಂದು ಅವರಲ್ಲಿ ನಾನು ಕಂಡದ್ದು ಆತ್ಮತೃಪ್ತಿಯ ಆನಂದ ಬಾಷ್ಪ. ಸ್ನೇಹಿತರೆ, 2016ರಲ್ಲಿ ಸುಚೇತನ ಕಲಾವಿದರು ಸುವರ್ಣ ಸಂಭ್ರಮ ಆಚರಿಸಿಕೊಂಡಾಗ ಅಂದು ಎಲ್ಲ ಸ್ನೇಹಿತರು ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. 2016ರಿಂದ ಇನ್ನು ಮುಂದೆ ನಾಟಕ ಕ್ಷೇತ್ರ, ಸಂಗೀತ ಕ್ಷೇತ್ರ ಹಾಗೂ ವಿಶೇಷ ಚೇತನರಿಗಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಹೀಗೆ 3 ಕ್ಷೇತ್ರಗಳಲ್ಲಿ ಗಣ್ಯರನ್ನ ಗುರುತಿಸಿ ಸುಚೇತನ ಸಾಧನಾ ಪ್ರಶಸ್ತಿ, ಅದರೊಂದಿಗೆ ಸರ್ಟಿಫಿಕೇಟ್ ಹಾಗೂ 5,000 ರೂಗಳ ಗೌರವ ಧನವನ್ನು ನೀಡಿ ಅವರನ್ನ ಗೌರವಿಸಬೇಕು ಅಂತ ಹೇಳಿ ನಿರ್ಧರಿಸಿಕೊಂಡು ಆ ಕಾರ್ಯವನ್ನು ಏಜಿಸ್ ಕಲಾಶ್ರೀ ಅವರು ನಡೆಸಿಕೊಡ್ಬೇಕೆಂದು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಹಾಗೆ ಅಂದಿನಿಂದ ಇಂದಿನವರೆಗೂ 10 ವರ್ಷಗಳ ಕಾಲ ದಶಮಾನೋತ್ಸವ ಮೊನ್ನೆ ತಾನೇ ಆಚರಿಸಿದೀವಿ. ಅದರ ಚಿತ್ರಣಗಳು ಕೂಡ ನೀವು ಇಲ್ಲಿ ನೋಡಬಹುದು. ಸ್ನೇಹಿತರೆ, ಅಪ್ಪ ನಡೆದು ಬಂದ ದಾರಿ, ಅವರ ಜೀವನದ ಸಾಧನೆಗಳನ್ನು ಹೇಳ್ತಾ ಬಂದೆ. ಆದರೂ ಯಾಕೋ ಅಪೂರ್ಣ ಎನಿಸುತ್ತಿದೆ. ಈ ತಿಂಗಳು ಜೂನ್ 30 ಬಂದರೆ ಅಪ್ಪನನ್ನು ಕಳೆದುಕೊಂಡು 3 ವರ್ಷವಾಗುತ್ತೆ. 2023ರಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಸೇರಿ ಕಾರ್ಯಕ್ರಮ ನಡೆಸಿಕೊಟ್ರು. ಸರಿಯಾಗಿ 1 ವರ್ಷದ ನಂತರ ಅಂದರೆ 30ನೇ ಜೂನ್ 2024 ಪಾರ್ವತಿ ಸುತರ ಮೊದಲ ಸಂಸ್ಮರಣೆ ವರ್ಷ. ಅಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಡಾಕ್ಟರ್ ವಿಜಯ್ ಹಾವನೂರ್ ಅವರ ಅಧ್ಯಕ್ಷತೆಯಲ್ಲಿ ಬೆಳಗಿನ ಕಾರ್ಯಕ್ರಮದಲ್ಲಿ ಶಂಕರ್ ಶಾನ್ಭಾಗ್ರವರು, ವೈಲಿನ್ ಚಂದ್ರು ಅವರು, ಶ್ರೀಮತಿ ಗೀತಾ ಸತ್ಯಮೂರ್ತಿ ತಂಡದವರು, ಗಾಯತ್ರಿ ಕೇಶಮೂರ್ತಿ ತಂಡದವರು, ಹರೀಶ್ ನರಸಿಂಹ ತಂಡದವರು, ಬಂಡ್ಲಳ್ಳಿ ವಿಜಯಕುಮಾರ್ ಸರ್, ಶ್ರೀ ದಿವಾಕರ್ ಕಶ್ಯಪ್ ಸರ್, ಅಪ್ಪನ ಶಿಷ್ಯಂದರು, ಹಾಗೆ ವಿಶೇಷವಾಗಿ ವಿಷ್ಣುರಾಮನ್ ಸರ್, ಹೀಗೆ ಅನೇಕರು ಪಾಲ್ಗೊಂಡಿದ್ರು. ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಕುಮಾರಿ ಹರ್ಷಿತಾರವರು ತಮ್ಮ ನೃತ್ಯದ ಮೂಲಕ ನಮನ ಸಲ್ಲಿಸಿದರೆ, ವಿಜಯ್ ಕಶ್ಯಪ್ ತಂಡದವರು PS ರ ನಾಟಕ ಮಾವ ಕತೆ ಕೇಳು ನಾಟಕದ ಮೂಲಕ ನಮನ ಸಲ್ಲಿಸಿದರು. ಅಂದು ಸಂಜೆ ನಡೆದಂಥ ಸಮಾರೋಪ ಸಮಾರಂಭದಲ್ಲಿ ಪ್ರೊಫೆಸರ್ ಕೃಷ್ಣೇಗೌಡರ ಘನ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀಯುತ ಅಣಕು ರಾಮನಾಥ್ ಸರ್ ಅವರ ಸಹಕಾರದೊಂದಿಗೆ ವಿನಯೋನ್ನತಿ ಪಾರ್ವತಿ ಸುತರ ಸಂಸ್ಮರಣ ಸಂಪುಟವನ್ನು ಹೊರತಂದ್ರು. ಈ ವಿನಯೋನ್ನತಿ ಸಂಪುಟಕ್ಕೆ ಶೀರ್ಷಿಕೆ ಕೊಟ್ಟವ್ರು ಯಾರು ಗೊತ್ತಾ? ನಿಮ್ಮೆಲ್ಲರ ಅದೇ ಪ್ರೀತಿಯ ಪ್ರೊಫೆಸರ್ ಕೃಷ್ಣೇಗೌಡ ಸರ್. ವಿನಯ, ಉನ್ನತಿ ಎರಡೂ ಪಾರ್ವತಿ ಸುತರಲ್ಲಿ ಇರೋದ್ರಿಂದ ಇದು ಅವರಿಗೆ ನಿಜಕ್ಕೂ ಅನ್ವರ್ಥನಾಮ ಆಗಿದೆ ಅಂತ ಹೇಳಿ ಹೃದಯ ತುಂಬಿ ಹೇಳಿದಂಥ ಮಾತುಗಳು ಇನ್ನೂ ನನ್ನ ಕಿವಿಯಲ್ಲಿ ಹಾಗೇ ಗುಯ್ಗುಡ್ತಿದೆ. ಅಂದು ಪಾಲ್ಗೊಂಡಿದ್ದಂಥ ಗಣ್ಯ ಅತಿಥಿಗಳು ಯಾರು ಗೊತ್ತಾ? ಡಾಕ್ಟರ್ ಜಯಶ್ರೀ ಅರವಿಂದ್, ಶ್ರೀಮತಿ ಕಸ್ತೂರಿ ಶಂಕರ್ ಮೇಡಮ್, ಡಾಕ್ಟರ್ ಬೆಲಾ ಸುರೇಶ್ ಅವರು, ಚಿಕ್ಕರಸು ಹುಲ್ಲೂರವರು, ಹೀಗೆ ಅನೇಕ ಗಣ್ಯರು ಪಾಲ್ಗೊಂಡಿದ್ರು. ಇದೇ ಕಾರ್ಯಕ್ರಮದಲ್ಲಿ ನಡುವಂಕೆರೆ ರಾಮಕೃಷ್ಣ ಸರ್ ಹಾಗೂ ಮಾಸ್ಟರ್ ಮನು ಭಾರದ್ವಾಜ್ ಕೂಡ ನಮ್ಮೊಂದಿಗಿದ್ರು. ಆದರೆ ಎಲ್ಲೋ ಒಂದು ಕಡೆ ಅಪ್ಪನ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಸಂಗೀತ ಕ್ಷೇತ್ರದಲ್ಲಿ ನೀಡಬೇಕೆಂಬ ಮಹದಾಭಿಲಾಷೆ ನನಗಿತ್ತು. ಮತ್ತೆ ಪ್ರೊಫೆಸರ್ ಕೃಷ್ಣೇಗೌಡರ ಮೊರೆ ಹೋದೆ ಪ್ರಶಸ್ತಿಯ ಟೈಟಲ್ಗಾಗಿ. ಆಗ ಅವರು ಕೊಟ್ಟಿದ್ದು ಪಾರ್ವತಿ ಸುತ ಸಂಗೀತ ಶ್ರೇಷ್ಠ ಪ್ರಶಸ್ತಿ ಎಂಬ ಟೈಟಲ್. ತುಂಬಾನೇ ಹಿತವಾಗಿತ್ತು. ಈ ಪ್ರಶಸ್ತಿಯನ್ನ ಅಪ್ಪ ಹೋದ ವರ್ಷದಲ್ಲೇ ಕೊಡಬೇಕೆಂದು ನಿಶ್ಚಯಿಸಿ ನವೆಂಬರ್ನಲ್ಲಿ ನಾವು ನಡೆಸುವ ಸುಚೇತನ ಸಾಧನಾ ಪ್ರಶಸ್ತಿಯ ಸಮಾರಂಭದಲ್ಲೇ ಅಪ್ಪನ ಮೊದಲ ಪ್ರಶಸ್ತಿಯನ್ನು ಶ್ರೀಮತಿ ಮಾಲತಿ ಶರ್ಮರಿಗೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ನನ್ನ ಪುಟ್ಟ ಬಾಲು ಅಪ್ಪನ PS ಮ್ಯೂಸಿಕಲ್ ಹಿಟ್ಸ್ ಯೂಟ್ಯೂಬ್ ಚಾನೆಲ್ ಶುರು ಮಾಡಿ ಇಂದಿಗೂ ಅದನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾನೆ. ಅವನು ಈ ಕಾರ್ಯದಲ್ಲಿ ಕೈ ಜೋಡಿಸದೆ ಹೋಗಿದ್ದರೆ ಅಪ್ಪನ ಎಷ್ಟೋ ಹಾಡುಗಳನ್ನು ನಾವು ಕೇಳಲಿಕ್ಕೆ ಆಗ್ತಿರಲಿಲ್ಲ. ನಂತರ ಬಂದದ್ದು 2025ರಲ್ಲಿ PS ರ 2ನೇ ವರ್ಷದ ಸಂಸ್ಮರಣೆ ಕಾರ್ಯಕ್ರಮ ಜೂನ್ 30. ಅಂದು ಸೃಷ್ಟಿ ಉಮೇಶ್ ಹಾಗೂ ಸೃಷ್ಟಿ ಶ್ರೀನಿವಾಸ್ ಅವರಿಗೆ ನೀಡಿ ಗೌರವಿಸಲಾಯಿತು. ಆದರೆ ಅದು ಬರೀ ಪ್ರಶಸ್ತಿ ಸಮಾರಂಭವಾಗಿರಲಿಲ್ಲ,
ಬದಲಿಗೆ ನಾವು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ವಿ. ಅದುವೇ ಅಪ್ಪನ ಮತ್ತಷ್ಟು ಹಾಡುಗಳನ್ನು ಪ್ರಖ್ಯಾತಗೊಳಿಸುವ ಸಲುವಾಗಿ ಎಲ್ಲ ಜವಾಬ್ದಾರಿಯನ್ನು ಹೊತ್ತ ಉಮೇಶ್ ಹಾಗೂ ಶ್ರೀನಿವಾಸ್ರವರ ಸಹಕಾರದೊಂದಿಗೆ ಪರೇಡ್ ಸ್ಟುಡಿಯೋದಲ್ಲಿ 20 ಹಾಡುಗಳನ್ನು ರೆಕಾರ್ಡ್ ಮಾಡಲಾಯಿತು. ಇಲ್ಲಿ ನಾನು ಈ ಸಂದರ್ಭದಲ್ಲಿ ವಿಷ್ಣುರಾಮನ್ ಸರ್ ಅವರನ್ನು ನೆನೆಸ್ಕೊಳ್ಳೇಬೇಕು. ಅವರು ಹೊರದೇಶಕ್ಕೆ ಹೋಗಬೇಕಿದ್ದ ಸಂದರ್ಭ, ನಮ್ಮದು ಟೈಮ್ ಕನ್ಸ್ಟ್ರೈಂಟ್ಸ್. ಸರಿ, ಅವರಿಗೆ ತೊಂದರೆಯಾದರೂ ಸಹ ಬಂದು 5 ಹಾಡುಗಳನ್ನು ನಮಗಾಗಿ ಹಾಡಿ ರೆಕಾರ್ಡ್ ಮಾಡಿಕೊಟ್ಟು ನಂತರ ಹೊರದೇಶಕ್ಕೆ ಹೊರಟರು. ಇದು ಅವರಲ್ಲಿರುವ ಕಮಿಟ್ಮೆಂಟ್. ಅಣಕು ರಾಮನಾಥ್ ಸರ್ ಅವರ ಘನ ಅಧ್ಯಕ್ಷತೆಯಲ್ಲಿ ಶ್ರೀಯುತ ಲಹರಿ ವೇಲು, ಪರೇಖ್ ಸರ್, ಸಾತ್ವಿಕ್ ಚಕ್ರವರ್ತಿ, ಇನ್ನು ಅನೇಕ ಗಣ್ಯರು ಇದರಲ್ಲಿ ಪಾಲ್ಗೊಂಡಿದ್ದು, ಪಾರ್ವತಿ ಸುತ ಸಂಗೀತ ಶ್ರೇಷ್ಠ ಪ್ರಶಸ್ತಿಯನ್ನ ಶ್ರೀಯುತ ಸೃಷ್ಟಿ ಶ್ರೀನಿವಾಸ್ ಹಾಗೂ ಸೃಷ್ಟಿ ಉಮೇಶ್ ಅವರಿಗೆ ನೀಡಿ ಗೌರವಿಸಿದಾಗ, ಅದೇ ಸಂದರ್ಭದಲ್ಲಿ ಭಾವರಸರಂಗ, ಹೃದಯಾಂತರಂಗ 4 ಭಾಗಗಳಲ್ಲಿ ಆಲ್ಬಮ್ ಬಿಡುಗಡೆಗೊಂಡಿದ್ದು ಒಂದು ರೋಮಾಂಚಕ ಕ್ಷಣ. ನನಗಂತೂ ಸತ್ವ ಪರೀಕ್ಷೆಯಾಗಿತ್ತು. ಎಲ್ಲಿ ಅಪ್ಪನ ಹಾಡುಗಳಿಗೆ ಚ್ಯುತಿ ತರುತ್ತೇನೋ, ನಾನು ಇದನ್ನು ಮಾಡಬಲ್ಲೇನೆ, ನನಗೆ ಯಾವ ಒಂದು ಅರ್ಹತೆಯೂ ಇಲ್ಲ ಎಂಬ ಮನಸ್ಥಿತಿಯಲ್ಲಿದ್ದ ನನಗೆ ಈ ಎಲ್ಲಾ ಪ್ರಶ್ನೆಗಳಿಗೂ 4 ಆಲ್ಬಮ್ಗಳು ಉತ್ತರ ಕೊಡುತ್ತೆ. ಈ ಕಾರ್ಯ ನಿಜಕ್ಕೂ ಮನಸ್ಸಿಗೆ ತೃಪ್ತಿ ತಂದುಕೊಟ್ಟಿತ್ತು. ಈ ಕಾರ್ಯದಲ್ಲಿ ಪಾಲ್ಗೊಂಡ ಎಲ್ಲ ಗಣ್ಯರಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಹಾಗೆ ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ಚಿರಋಣಿಯಾಗಿರ್ತೇನೆ. ಈ ಆಲ್ಬಮ್ ರಿಲೀಸ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಪ್ಪನ ಹಾಡುಗಳ ಏಕವ್ಯಕ್ತಿ ಗಾಯನ ಸ್ಪರ್ಧೆ ಏರ್ಪಡಿಸಿ ವಿಶೇಷ ಮಕ್ಕಳಿಗಾಗಿ ನಗದು ಬಹುಮಾನಗಳನ್ನು ಘೋಷಿಸಿದ್ದು ನಿಜಕ್ಕೂ ಸ್ನೇಹಿತರೆ, ಆ ವಿಶೇಷ ಮಕ್ಕಳು ಅಪ್ಪನ ಹಾಡುಗಳನ್ನು ಯೂಟ್ಯೂಬ್ನಲ್ಲಿ ಆರಿಸಿಕೊಂಡು ಎಂಥ ಹೃದಯ ತುಂಬಿ ಹಾಡಿದ್ರು ಗೊತ್ತಾ? ನೀವಿರಬೇಕಿತ್ತು. ಆತ್ಮೀಯರೇ, ಇನ್ನು 3 ತಿಂಗಳು ಕಳೆದರೆ ಅಪ್ಪ ನಮ್ಮನ್ನು ಅಗಲಿ 3 ವರ್ಷವಾಗುತ್ತದೆ. ಈ 3ನೇ ವರ್ಷದಲ್ಲೂ ಅಪ್ಪನ ಹಾಡುಗಳನ್ನು ಹಾಡಲು ಬೆಂಗಳೂರಿನ ಎಲ್ಲ ಗಾಯಕ ಗಾಯಕಿಯರನ್ನು ಆಹ್ವಾನಿಸಿ ನಗದು ಬಹುಮಾನ ಘೋಷಿಸಬೇಕೆಂದು ಅಭಿಲಾಷೆ ಇದೆ. ಹಾಗೆ 3ನೇ ವರ್ಷದ ಪಾರ್ವತಿ ಸುತ ಸಂಗೀತ ಶ್ರೇಷ್ಠ ಪ್ರಶಸ್ತಿ ಯಾರ ಪಾಲಾಗುತ್ತೆಂಬುದು ಕುತೂಹಲ ನನ್ನಲ್ಲೂ ಇದೆ. ನಿಮ್ಮೆಲ್ಲರ ಸಹಕಾರ ಬೇಕಿದೆ ಅಷ್ಟೆ. ಮೊಗದಷ್ಟು ಮನಸ್ಸು ಭಾರ. ಅವರು ನಡೆದು ಬಂದ ದಾರಿ, ಬದುಕಿದ ರೀತಿ ನಿಜಕ್ಕೂ ಮಾದರಿ. ಮನಸ್ಸು ಏನಾದರೂ ಮಾಡುವಂದು ಹಪಿಸುತ್ತಿದೆ. ಆದರೆ ಅಪ್ಪನಿಲ್ಲದ ಜಗತ್ತು ನಿಜಕ್ಕೂ ಭಾರವೆನಿಸಿದೆ. ಎಲ್ಲೆಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ಎನ್ನುವ ಹಾಗೆ ಎಲ್ಲೆಲ್ಲೂ ಅಪ್ಪನೇ ತುಂಬಿದ್ದಾರೆ. ಅಪ್ಪ ಹೇಳಿದ ರೀತಿಯಲ್ಲಿ ಕೃತಿಯಲ್ಲಿ ಅಪ್ಪನನ್ನು ಅಭಿನಂದಿಸುವ ಎಂದು ನೆನೆದು ನಿಮ್ಮನ್ನು ನನ್ನ ನೆನಪಿನ ಓಕಳಿ ಆಟಕ್ಕೆ ಕರೆತಂದು ಬಿಟ್ಟೆ. ಎಲ್ಲರೂ ಹೇಳುವ ಹಾಗೆ ದಿ ಶೋ ಮಸ್ಟ್ ಗೋ ಆನ್ ಅಲ್ವಾ ಸ್ನೇಹಿತರೆ? ಆತ್ಮೀಯ ಎಲ್ಲ ಬಂಧುಗಳೇ, ಇದುವರೆಗೂ ನನ್ನ ಜೊತೆ ಅಪ್ಪನ 89ನೇ ಹುಟ್ಟುಹಬ್ಬದ ದಿನದ ಸವಿ ನೆನಪಿನ ಓಕಳಿ ಆಟದಲ್ಲಿ ನೀವು ಭಾಗಿಯಾಗಿದ್ರಿ. ಅದಕ್ಕಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಏನನ್ನಿಸ್ತು? ದಯಮಾಡಿ PS ರ ಬಗೆಗಿನ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ರೆಕಾರ್ಡ್ ಮಾಡಿ ಕಳಿಸಿ. ಅದನ್ನು ದಾಖಲಿಸುವ ಅವಕಾಶ ನನಗೆ ಕಲ್ಪಿಸಿಕೊಡಿ ಎಂಬ ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಆತ್ಮೀಯರೇ. ನಮಸ್ಕಾರ.